ಎಂಟ್ರಿ ಮಾಡಬೇಕು ಬಹಳಷ್ಟು ಗೊಂದಲ ಆಗ್ತಾ ಇದೆ. ದಯವಿಟ್ಟು ಪಥಸಂಚಲನದ ಆರಂಭದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕ್ರೀಡಾ ವಸತಿ ನಿಲಯಗಳ ಕ್ರೀಡಾಪಟುಗಳ ಮೂಲಕ ಪ್ರತಿಯೊಬ್ಬ ಕ್ರೀಡಾಪಟುವಿನಲ್ಲೂ ವಿಶೇಷವಾಗಿರುವ ಕೆಲವೇ ಕ್ಷಣಗಳಲ್ಲಿ ಈ ಪಥಸಂಚಲನದ ಎಲ್ಲ ಕ್ರೀಡಾಪಟುಗಳು ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ವಂದನೆಯನ್ನ ಸಲ್ಲಿಸಲಿದೆ. ಮುಂದೆ ಬರಬೇಕಾಗಿ ವಿನಂತಿ. ಕ್ರೀಡಾ ಆಗುತ್ತದೆ. ಮತ್ತೊಮ್ಮೆ ಗಮನಿಸಿ, ಭಾರತದ ತ್ರಿವರ್ಣ ಧ್ವಜದಲ್ಲಿರುವಂತಹ 3 ಬಣ್ಣಗಳನ್ನು ನಾವೆಲ್ಲರೂ ಇಲ್ಲಿ ನೋಡಬಹುದು. ಮುಖ್ಯಮಂತ್ರಿಗಳಿಗೆ ವಂದನೆಯನ್ನು ಸಲ್ಲಿಸಿ ಇದೀಗ ಮುಂದೆ ಸಾಗಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಯುವ ಸಬಲೀಕರಣ ಕ್ರೀಡಾ ಮತ್ತು ಕ್ರೀಡಾ ಇಲಾಖೆ ಕ್ರೀಡಾ ವಸತಿ ನಿಲಯಗಳ ಕ್ರೀಡಾಪಟುಗಳ ನಂತರ ಬಂಧುಗಳೇ, ಇದೀಗ ಭಾರತದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿರುವಂತಹ ಹಲವು ಕ್ರೀಡೆಗಳ ಕ್ರೀಡಾಪಟುಗಳು ಬರುತ್ತಿದ್ದಾರೆ. ಮೊಟ್ಟ ಮೊದಲನೇದಾಗಿ ಮುಖ್ಯ ವೇದಿಕೆಯ ಮುಂದೆ ಆರ್ಚರಿ ವಿಭಾಗದಲ್ಲಿ ಭಾರತದ ಕ್ರೀಡಾಪಟುಗಳು ಹೆಸರನ್ನ ಮಾಡಿದ್ದಾರೆ. ಆರ್ಚರಿಯ ನಂತರ ಬಾಕ್ಸಿಂಗ್ನಲ್ಲೂ ಸಹ ಭಾರತಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಈ ಕ್ರೀಡಾ ಶಾಲೆಗಳಲ್ಲಿ ಇವರೆಲ್ಲರೂ ವ್ಯಾಸಂಗವನ್ನು ಮಾಡಿ ಇವರು ಸಹ ಉತ್ಕೃಷ್ಟ ಗುಣಮಟ್ಟದ ಕ್ರೀಡಾಪಟುಗಳಾಗಿ ರೂಪುಗೊಳ್ಳಬೇಕೆಂಬುದು ಕರ್ನಾಟಕ ಸರ್ಕಾರದ ಆಶಯ. ಈಗ ಸ್ವಾಗತಿಸುತ್ತಿದ್ದೇವೆ. ಕ್ಯಾನೋಯಿಂಗ್ ಮತ್ತು ಕೈಗೆ ಸಾಕಷ್ಟು ಏಕಾಗ್ರತೆ ಬೇಕು, ತಾಳ್ಮೆ ಬೇಕು. ಹೀಗೆ ಒಂದೊಂದು ಕ್ರೀಡೆಯೂ ಸಹ ವ್ಯಕ್ತಿತ್ವ ರೂಪಿಸುವಲ್ಲಿ ಉತ್ತಮ ಕೊಡುಗೆಯನ್ನು ನೀಡುತ್ತೆ. ಅದಾದ ನಂತರ ಇಡೀ ವಿಶ್ವದಲ್ಲಿ ಹೆಸರುವಾಸಿಯಾಗಿ ಫುಟ್ಬಾಲ್ನ ನಂತರ ಈಗ ನಾವು ಸ್ವಾಗತಿಸ್ತಾ ಇದ್ದೇವೆ ಫೆನ್ಸಿಂಗ್ ನಂತರ ಇತ್ತೀಚೆಗೆ ಪುರುಷ ಹಾಗೂ ಮಹಿಳಾ ಹಾಕಿಯಲ್ಲಿ ಭಾರತ ಸದ್ದು ಮಾಡ್ತಾ ಇದೆ. ವಿಶ್ವ ಭೂಪಟದಲ್ಲಿ ಹಾಕಿ ತಂಡದ ಮುಂದಿನ ಭಾರತ ಆಟಗಾರರು ಇದೀಗ ಮುನ್ನಡೆಯುತ್ತಿದ್ದಾರೆ. ಅದಾದ ವೇಳೆ ಇದರಲ್ಲಿ ನೆಟ್ ಬಾಲ್ ಏಕಾಗ್ರತೆಯನ್ನ ಕಲಿಸುತ್ತದೆ, ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ. ಒಂದು ಉತ್ಕೃಷ್ಟ ಕ್ರೀಡಾಪಟುವಾಗಿ ರೂಪುಗೊಳ್ಳುವಂತಹ ನಿಟ್ಟಿನಲ್ಲಿ ನೆಟ್ ಬಾಲ್ ತನ್ನದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿ ಇದು ತಂಡದ ಆಟವಾಗಿರುವುದರಿಂದ ಹಲವು ಕ್ರೀಡಾಪಟುಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ನೆಟ್ ಬಾಲ್ನ ನಂತರ ಒಂದು ಕಡೆ ಇಟ್ಸ್ ಟೈಮ್ ಟು ವೆಲ್ಕಮ್ ಟೇಬಲ್ ಟೆನ್ನಿಸ್. ಟೇಬಲ್ ಟೆನ್ನಿಸ್ ನಂತರ ವೇಟ್ ಲಿಫ್ಟಿಂಗ್, ಭಾರ ಎತ್ತುವ ನಿಟ್ಟಿನಲ್ಲಿ ಭಾರತದ ಅನೇಕ ಕ್ರೀಡಾಪಟುಗಳು ವಿಶ್ವ ಚಾಂಪಿಯನ್ಶಿಪ್ನಲ್ಲಿ, ಒಲಿಂಪಿಕ್ಸ್ನಲ್ಲಿ ಸಾಕಷ್ಟು ಚಾಕಚಕ್ಯತೆ, ಅಕ್ಯುರಸಿ, ಕಮಿಟ್ಮೆಂಟ್, ಡೆಡಿಕೇಶನ್ ಇದ್ರೆ ಮಾತ್ರ ವುಶೂನ ಕ್ರೀಡಾಪಟು ಆಗೋದು. ಕ್ರೀಡೆಯಲ್ಲಿ ಭಾಗವಹಿಸುವಂತವರು ಸ್ವಲ್ಪ ತ್ವರಿತವಾಗಿ ಆಗಮಿಸಬೇಕಾಗಿ ಕೋರಿಕೆ.
ಸಾಹಸವನ್ನ ದಯವಿಟ್ಟು ಯಾರು ಮನೆಯಲ್ಲಿ ಪ್ರಯತ್ನ ಮಾಡಬೇಡಿ. ಈ ರೀತಿಯಾದಂತಹ ಸಾಹಸ ಮಾಡೋದಕ್ಕೆ ಸಾಕಷ್ಟು ತರಬೇತಿ, ಸಾಕಷ್ಟು ಕ್ಷಮತೆ ಬೇಕು. ಆ ಕಾರಣದಿಂದ ಇದು ಅಷ್ಟು ಸುಲಭ ಸಾಧ್ಯವಲ್ಲ. ಇವರು ಮಾಡಿದ್ರು ಅಂತ ನೀವು ಮಾಡಕ್ ಹೋಗ್ಬೇಡಿ. ಅದು ವಿಶೇಷ ರೀತಿಯಾದಂತಹ ಅಗ್ನಿ ನೃತ್ಯ. ಹಾಗೆಯೇ ಕರ್ನಾಟಕದ ನಾವೀಗ ನೋಡ್ತಾ ಹಾಗೆಯೇ ಪ್ರತಿಯೊಬ್ಬರ ಮುಖದಲ್ಲೂ ಮಂದಹಾಸವನ್ನು ಸೂಸುವಂತಹ ವಿವಿಧ ವೇಷಭೂಷಣಗಳನ್ನು ಧರಿಸಿರುವಂತಹ ಈ ಗೊಂಬೆಗಳು, ಇಲ್ಲಿ ಕುದುರೆ ಇದೀಗ ಸಾಕ್ತಾ ಇದೆ. ನೀವು ಊಹಿಸಬಹುದಾದಂತಹ ಎಲ್ಲ ರೀತಿಯ ಕೀಲು ಕುದುರೆಗಳು ವಿವಿಧ ವಿನ್ಯಾಸಗಳಲ್ಲಿ ಇದೀಗ ನಾವು ಕಾಣ್ತಾ ಇದ್ದೇವೆ.
ಘೋಷಣೆ ಮಾಡಿ ಈ ಯುವ ಶಕ್ತಿವಂತರು ಇದನ್ನು ತೋರಿಸ್ತಾ ಇದ್ದಾರೆ ಹೇಗೆ. ಆದರೆ ಮತ್ತೆ ನಿಮಗೆಲ್ಲ ಹೇಳೋ ಹಾಗೆ ಈ ರೀತಿಯಾದಂತಹ ಸಾಹಸಗಳನ್ನು ದಯವಿಟ್ಟು ನಮ್ಮ ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ ಸೂಕ್ತ ತರಬೇತಿ ಇಲ್ಲದೆ ಮಾಡಬಾರ್ದು. ಈ ಸಂದೇಶವನ್ನು ಸಹ ಈ ಮಲ್ಲಕಂಬದ ಕಲಾವಿದರು ರವಾನಿಸುತ್ತಿದ್ದಾರೆ. ಆಕರ್ಷಕ ಪಥಸಂಚಲನದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ವಿವಿಧ ತಂಡಗಳ ಕಲಾ ಪ್ರದರ್ಶನಗಳು, ವಿದ್ಯಾರ್ಥಿನಿಯರು ಶಿಸ್ತನ್ನು ಮೈಗೂಡಿಸಿಕೊಂಡು ಒಂದು ಶಿಸ್ತಿನ ಪ್ರಜೆಗಳಾಗಿ ರೂಪುಗೊಳ್ಳುವಂತಹ ನಿಟ್ಟಿನಲ್ಲೂ ಸಹ ಪಥಸಂಚಲನದ ಭಾಗವಾಗಿ ಈ ಎಲ್ಲ ವಿದ್ಯಾರ್ಥಿನಿಯರು ಕ್ರೀಡಾಪಟುಗಳು ಭಾಗವಹಿಸುತ್ತಿರುವುದು ಸ್ತುತ್ಯಾರ್ಹ. ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ವಂದನೆಯನ್ನ ಸಲ್ಲಿಸುತ್ತಾ ಇದೀಗ ಕಡೆಯ ತಂಡ ವೇದಿಕೆಯ ಮುಂಭಾಗದಲ್ಲಿ. ದಯಮಾಡಿ we request you to stop the band. ಅವರು ಮಾರ್ಗದರ್ಶನ ಮಾಡಿರ್ತಾರೆ. ಜೊತೆಗೆ ಇದಕ್ಕೆ ಬಜೆಟ್ನಲ್ಲೇ 5 ಕೋಟಿ ರೂಪಾಯಿನ ಮೀಸಲಿಟ್ಟರು. ಮತ್ತು ಈ ಕ್ರೀಡಾಕೂಟನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಅವರು ಒಂದು ಮೀಟಿಂಗ್ ಸಹ ಬೆಂಗಳೂರಿನಲ್ಲಿ ಮಾಡಿ ಬೆಂಗಳೂರಿನಲ್ಲಿ ಮಂಗಳೂರು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು, ಉಡುಪಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಕ್ರೀಡಾ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಆಯುಕ್ತರನ್ನ ಕರೆಸಿ ಒಂದು ಸಭೆಯನ್ನು ಮಾಡಿ ಮಾರ್ಗದರ್ಶನ ಮಾಡಿ ಇವತ್ತು ಈ ಕ್ರೀಡಾಕೂಟಕ್ಕೆ ಆಶೀರ್ವಾದವನ್ನು ಮಾಡಿರ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಮೊದಲನೇದಾಗಿ. ಮತ್ತು ವೇದಿಕೆ ಮೇಲೆ ನಮ್ಮ ವಿಧಾನಸಭೆಯ ಡೈನಾಮಿಕ್ ಅಧ್ಯಕ್ಷರಾದಂಥ UT ಖಾದರ್ ಅವರಿದ್ದಾರೆ. ಅವರು ಕ್ರೀಡಾಕೂಟಕ್ಕೆ ಭಾಳ ಖುಷಿಯಿಂದ ಮತ್ತು ಆಸಕ್ತಿಯಿಂದ 2-3 ಸಭೆ ಮಾಡಿ ಇದನ್ನು ಮಂಗಳೂರಿನಲ್ಲಿ ಮತ್ತು ಉಡುಪಿಯಲ್ಲಿ ಚೆನ್ನಾಗಿ ಆಯೋಜಿಸಬೇಕು ಅಂಥೇಳಿ ಅವರು ಇದರಲ್ಲಿ ಭಾಳ ಶ್ರದ್ಧೆಯಿಂದ ಭಾಗವಹಿಸಿರೋದಕ್ಕೆ ನಾನು ಅವ್ರನ್ನ ಅಭಿನಂದಿಸ್ತೇನೆ. ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು, ನನ್ನ ಮಿತ್ರರಾದಂಥ ದಿನೇಶ್ ಗುಂಡೂರಾವ್ ಅವರು, ಆರೋಗ್ಯ ಸಚಿವರು, ಅವರು ಈ ಕ್ರೀಡಾಕೂಟದಲ್ಲಿ ಭಾಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡಿದ್ದಾರೆ. ಕ್ರೀಡೆ ಗಣ್ಯರಿಗೆ ಧನ್ಯವಾದಗಳು. ಈ ಧ್ವಜಾರೋಹಣದ ಮೂಲಕ ಎಲ್ಲ ಕ್ರೀಡಾಪಟುಗಳಿಗೂ ಸಹ ಹೊಸ ಹುರುಪು ಬಂದಿದೆ. ಬಂಧುಗಳೇ, ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಮಾತಾಡಬೇಕಾಗಿ ವಿನಂತಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್, ಪ್ಲೀಸ್ ವೆಲ್ಕಮ್ ಶ್ರೀ ದಿನೇಶ್ ಗುಂಡೂರಾವ್. ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಈ ಒಂದು ಜಿಲ್ಲೆಯಲ್ಲಿ ಆಯೋಜನೆ ಆಗಿರೋದು ನಮಗೆಲ್ಲರಿಗೂ ಭಾಳ ಹರ್ಷ ತಂದಿರತಕ್ಕಂಥ ವಿಷಯ. ಯಾಕೆಂದರೆ ಕ್ರೀಡೆಯ ಬಗ್ಗೆ ಎಲ್ಲ ಕಡೆ ಅಭಿಮಾನ ಮತ್ತು ಅದ್ರ ಬಗ್ಗೆ ಆಸಕ್ತಿ ಇರ್ತದೆ. ಆದರೆ ನಾವು ಅದಕ್ಕೆ ಹೆಚ್ಚು ಎಲ್ಲ ಕಡೆ ಇಂಥ ಒಂದು ಟೂರ್ನಮೆಂಟ್ಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಮಾಡಿದಾಗ ಆ ಭಾಗದಲ್ಲಿ ಎಲ್ಲ ಇವತ್ತಿನ ಯುವಕರಿಗೆ, ಪೀಳಿಗೆಗೆ
ಹೆಚ್ಚು ಅವರಿಗೆ ಆಸಕ್ತಿಯನ್ನು ಇನ್ನೂ ಅದನ್ನು ಹೆಚ್ಚು ಬರ್ತಕ್ಕಂಥದ್ದಕ್ಕೆ ಒಂದು ಪ್ರೋತ್ಸಾಹ ಆಗುವಂಥ ಕಾರಣ ಆಗ್ತದೆ. ಮತ್ತು ಕ್ರೀಡೆಯನ್ನು ಬೆಳೆಸುವಂಥದ್ದು ಬಹಳ ಮುಖ್ಯ. ಕ್ರೀಡೆಯ ಒಂದು ಪಾತ್ರ ಕೇವಲ ನಾವು ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾ ಇದೀವಿ ಅಂತ ಅಲ್ಲ. ಯುವಕರಲ್ಲಿ ಹೆಚ್ಚು ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಅವರ ಒಂದು ವ್ಯಕ್ತಿತ್ವದ ಬೆಳವಣಿಗೆ ಕೂಡ ಆಗ್ತದೆ, ಅವರ ಒಂದು ದೈಹಿಕ ಬೆಳವಣಿಗೆ ಕೂಡ ಆಗ್ತದೆ, ಮಾನಸಿಕವಾಗಿ ಕೂಡ ಬೆಳವಣಿಗೆ ಆಗ್ತದೆ. ಯಾಕೆಂದರೆ ಕ್ರೀಡೆಗೆ ಬೇಕಾಗಿರುವಂಥ ಒಂದು ಏಕಾಗ್ರತೆ, ಅದರಲ್ಲಿ ಪಡುವಂಥ ಶ್ರಮ ಮತ್ತು ಏನು ಟ್ರೈನಿಂಗ್ ಇರ್ತದೆ, ತರಬೇತಿ ಇರ್ತದೆ, ಅದೆಲ್ಲವನ್ನು ನಮ್ಮನ್ನು ತಯಾರು ಮಾಡ್ತದೆ. ಒಂದು ಡಿಸಿಪ್ಲಿನ್, ಒಂದು ಶಿಸ್ತನ್ನು ತರ್ತಕ್ಕಂಥದ್ದಕ್ಕೆ ಕ್ರೀಡೆ ಕಾರಣ ಆಗ್ತದೆ. ಆದ್ದರಿಂದ ಕ್ರೀಡೆ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ. ನಮ್ಮ ದೈಹಿಕ ಮಾನಸಿಕ ಬೆಳವಣಿಗೆ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಾನು ಆರೋಗ್ಯ ಸಚಿವನಾಗಿ ಹೇಳೋದಕ್ಕೂ ಕೂಡ ಅನೇಕ ಕಡೆ ಹೇಳ್ತೀನಿ. ನಮ್ಮ ಯುವಕರು ಮತ್ತು ಯುವಕರೊಬ್ಬರೇ ಅಲ್ಲ, ಹಿರಿಯರು ಕೂಡ ನಾವು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಆಸಕ್ತಿ ಇಟ್ಕೊಂಡಿದ್ರೆ ಅಥವಾ ಭಾಗವಹಿಸ್ತಾ ಇದ್ರೆ ನಮ್ಮ ಒಂದು ಏನು ಆರೋಗ್ಯದ ವಿಚಾರದಲ್ಲೂ ಕೂಡ ನಮಗೆ ಅದರಿಂದ ಅನುಕೂಲ ಸಿಗ್ತದೆ. ಮತ್ತು ನಮ್ಮಲ್ಲಿ ಒಂದೇನು ಒತ್ತಡದ ಜೀವನ ಇರ್ತದೆ, ಸ್ಟ್ರೆಸ್ ಇರ್ತದೆ, ಆ ಸ್ಟ್ರೆಸ್ಸನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಒಂದು ಚಟುವಟಿಕೆ ಯಾವುದು ಅಂತ ಹೇಳಿದ್ರೆ ಅದು ಕ್ರೀಡೆ. ಆ ಕ್ರೀಡೆಗೆ ಖಂಡಿತವಾಗಿಯೂ ನಾವು ಅದನ್ನು ನಮ್ಮ ಜನರಲ್ಲಿ, ನಮ್ಮ ವಿಶೇಷವಾಗಿ ನಮ್ಮ ಯುವಕರಲ್ಲಿ ಅದನ್ನು ಬೆಳೆಸುವಂಥದ್ದು ಬಹಳ ಮುಖ್ಯ ಇದೆ. ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮತ್ತು ಎಲ್ಲ ಒಂದು ವಿಚಾರದಲ್ಲೂ ಕೂಡ ಕ್ರೀಡೆಗೆ ನಾವು ಪ್ರೋತ್ಸಾಹ ಕೊಡೋಣ. ಇವತ್ತು ಸುದೈವ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಕ್ರೀಡೆ ಬಗ್ಗೆ ಅಪಾರವಾದಂಥ ಅವ್ರಿಗೊಂದು ಆಸಕ್ತಿ ಇದೆ ಮತ್ತು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವರು ಪ್ರೋತ್ಸಾಹ ಕೊಡ್ತಾರೆ. ಇವತ್ತು ಮುಖ್ಯಮಂತ್ರಿಯವರೇ ಮಂಗಳೂರಿಗೆ ಬಂದು ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಿದಾಗ ಎಷ್ಟು ಆಸಕ್ತಿ ಸಿದ್ದರಾಮಯ್ಯ ಸಾಹೇಬರಿಗೆ ಇದೆ ಕ್ರೀಡೆ ಬಗ್ಗೆ ಅಂತ ಇದೆ ಇವತ್ತು ನಮ್ಗೆ ತೋರಿಸ್ತಾ ಇದ್ದಾರೆ. ಆ ಕಾರಣದಿಂದ ಇವತ್ತು ಗೋವಿಂದರಾಜ್ ಅವರ ನಾಯಕತ್ವ, ಅವರು ಒಳ್ಳೆಯ ಕ್ರೀಡೆಯ ಬಗ್ಗೆ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ನಾವೆಲ್ಲರೂ ಸೇರಿ ಅವ್ರ ಜೊತೆಗೆ ನಮ್ಮ ಸಹಕಾರ ಇದ್ದೇ ಇರ್ತದೆ. ಈ ಥರದ ಒಂದು ಏನು ಕ್ರೀಡಾಕೂಟಗಳು ಹೆಚ್ಚಾಗಿ ನಡೀಲಿ ಮತ್ತು ನಮ್ಮ ಯುವಕರ ಪ್ರತಿಭೆ ಏನಿದೆ ಅದಕ್ಕೆ ಬೆಳವಣಿಗೆ ಆಗ್ತಕ್ಕಂಥದ್ದಕ್ಕೆ ಏನೇನು ಸಾಧ್ಯ ಆಗುತ್ತೆ ಸರ್ಕಾರದಿಂದ ಪೂರಕವಾಗಿ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಸೇರಿ ಮಾಡೋಣ. ಕ್ರೀಡೆಯಲ್ಲಿ ಕೇವಲ ಪ್ರತಿಭೆ ಇದ್ದರೆ ಮಾತ್ರ ನಾವು ಸಾಧಿಸ್ತೀವಿ ಅಂತಲ್ಲ, ಪ್ರತಿಭೆ ಇದ್ದು ಅದರ ಜೊತೆಯಲ್ಲಿ ಸರಿಯಾದ ಒಂದು ತರಬೇತಿ, ಸರಿಯಾದ ಒಂದು ಶ್ರಮ, ಅದೆರಡು ಕೂಡಿದಾಗ ಅವಾಗ ಮಾತ್ರನೇ ಆ ಪ್ರತಿಭೆಗೆ ಸಂಪೂರ್ಣವಾದಂಥ ನಮಗೆ ಫಲ ಸಿಕ್ಕುವಂಥದ್ದು. ಅದರಿಂದ ನೀವೆಲ್ಲ ಕ್ರೀಡಾಪಟುಗಳಿದ್ದೀರಾ, ನಿಮ್ಮ ತುಂಬ ಟ್ಯಾಲೆಂಟ್ ಇದೆ. ಎಲ್ಲರೂ ಕೂಡ ಮೊದಲನೇ ಸ್ಥಾನ ಹೋಗುತ್ತೆ ಅಥವಾ ಆಗ್ತೀರಾ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಒಂದು ಪ್ರಯತ್ನ, ನಮ್ಮ ಎಫರ್ಟ್ ಏನಿರ್ತದೆ ಅದು 100 ಇರಬೇಕು. ನಮ್ಮ ಒಂದು ಏಕಾಗ್ರತೆ, ನಮ್ಮ ಕಾನ್ಸಂಟ್ರೇಷನ್ ಅಷ್ಟೇ ತಾವು ಆ ರೀತಿಯಾಗಿ ಮಾಡಿ ಅಂತ ಸಂದರ್ಭದಲ್ಲಿ ಹೇಳಿ ಅಂತ ಇವತ್ತು ನನಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದು ನಡೀತಾ ಇರತಕ್ಕಂಥದ್ದು ನಾನು ಮತ್ತೊಮ್ಮೆ ಮುಖ್ಯಮಂತ್ರಿಯವರಿಗೆ ಮತ್ತು ಗೋವಿಂದರಾಜ್ ಅವರಿಗೆ ಇದನ್ನು ಮಾಡಿಕೊಟ್ಟಿದ್ದಕ್ಕೆ ನಾನು ವಿಶೇಷವಾದಂಥ ಅಭಿವೃದ್ಧಿಗಳನ್ನು ಸಲ್ಲಿಸಿ ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟ ಇವತ್ತು ಮಂಗಳೂರಿನಲ್ಲಿ ಉದ್ಘಾಟನೆಗೊಳ್ತಾಗಿದೆ. ಈ ಒಂದು ಕ್ರೀಡಾಕೂಟ ಮಂಗಳೂರಿನಲ್ಲಿ ಉದ್ಘಾಟನೆಗೊಳ್ಳಲಿಕ್ಕೆ ತನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟಂತ ಮತ್ತು ಇದಕ್ಕೆ ಅನುದಾನ ಬಿಡುಗಡೆ ಮಾಡಿ ಪ್ರೋತ್ಸಾಹ ಕೊಟ್ಟಂತ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಇವತ್ತು ಬಹುಶಃ ಇಡೀ ನನ್ನ ಕರ್ನಾಟಕ ಮತ್ತು ಮಂಗಳೂರು ಜಿಲ್ಲೆಯ ಜನತೆ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇದು ಗೋವಿಂದರಾಜ್ ಅವರು ಒಲಿಂಪಿಕ್ ಅಧ್ಯಕ್ಷರಾಗಿ ಪ್ರತಿ ವರ್ಷ ಕೂಡ ಕರ್ನಾಟಕದ ಒಂದೊಂದು ಭಾಗದಲ್ಲಿ ಬಹುಶಃ ಈ ರೀತಿಯ ಕ್ರೀಡಾಕೂಟ ಆಲೋಚಿಸಿ ಮಾಡುವ ಮೂಲಕ ವಿದ್ಯಾರ್ಥಿ ಮತ್ತು ಯುವ ಜನಾಂಗಕ್ಕೆ ಇದು ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಲಿಕ್ಕೆ ಪ್ರತಿ ವರ್ಷ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಅದು ಈ ವರ್ಷ ಮಂಗಳೂರನ್ನು ಇವತ್ತು ಅವಳು ಸೆಲೆಕ್ಟ್ ಮಾಡಿದ್ದೀರಿ. ಬಹುಶಃ ಈ ಒಂದು ಯಾವ ಮಂಗಳೂರು ತಾವು ಆಯ್ಕೆ ಮಾಡಿದ್ದೀರಾ ಎಲ್ಲ ಕ್ರೀಡಾಭಿಮಾನಿಗಳ ವಿಶೇಷವಾದ ಆ ಒಂದು ಪ್ರಯತ್ನ ಮುಖಾಂತರ ಇದು ಅತ್ಯಂತ ಯಶಸ್ವಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇಲ್ಲಿ ಭಾಗವಹಿಸುವಂಥ ಎಲ್ಲ ನಮ್ಮ ಅಥ್ಲೆಟ್ಗಳಿರಲಿ, ಕ್ರೀಡಾಪಟುಗಳಿರಲಿ, ಸೋದರನ್ನು ಇಡೀ ನಾನು ಬಹುಶಃ ನೀವು ಬೇರೆ ಬೇರೆ ಜಿಲ್ಲೆಯವರಾಗಿದ್ದೀರಿ. ಇಡೀ ಬಹುಶಃ ಬೇರೆ ಬೇರೆ ಜಿಲ್ಲೆ ತಾವು ಬಂದಂಥ ಸಂದರ್ಭದಲ್ಲಿ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಜನತೆ ಪರವಾಗಿ ನಾವು ಈ ಜಿಲ್ಲೆಗೆ ನಾನು ಇವತ್ತು 2 ಜಿಲ್ಲೆಗೆ ಕೂಡ ನಾನು ಇವತ್ತು ಸ್ವಾಗತಿಸಿಕೊಂಡು ಮುಂದಿನ 1 ವಾರ ನಡೆಯುವಂಥ ಈ ಕ್ರೀಡಾಕೂಟವನ್ನು ಬಹಳ ಅತ್ಯಂತ ಸಂತೋಷ, ನೆಮ್ಮದಿಯಿಂದ, ವಿಜೃಂಭಣೆಯಿಂದ ತಾವು ಭಾಗವಹಿಸಿ ಅತ್ಯಂತ ಸಂತೋಷ ವಾತಾವರಣದಲ್ಲಿ ಈ ಜಿಲ್ಲೆಯ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರ ಅರ್ಥ ಮಾಡಿಕೊಂಡು ಬಹುಶಃ ನೀವು ನಿಮ್ಮ ಗ್ರಾಮಕ್ಕೆ ಹೋದಾಗ ನೀವು ಅತ್ಯುತ್ತಮವಾದ ಕ್ರೀಡಾಪಟು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ರಾಯಭಾರಿಗಳಾಗಿ ತಮ್ಮ ಗ್ರಾಮಕ್ಕೆ ತಾವು ಹೋಗ್ತೀರಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ 1 ವಾರದ ಆದಂತೆಲ್ಲ ಸಂತೋಷ ವಿಚಾರಗಳನ್ನು ಕೂಡ ನಿಮ್ಮ ಮಿತ್ರರಿಗೆ ನಿಮ್ಮ ಊರಲ್ಲಿ ಹೋಗಿ ಹೇಳಿ.
ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ನಮಗೆ ಗುಟ್ಟಾಗಿ ಹೇಳಿ, ನಾವು ಅದು ಮುಂದಿನಕ್ಕೆ ನಾವು ಅದನ್ನು ಸರಿಪಡಿಸಿಕೊಂಡು ನಾವು ಅದನ್ನು ಹೋಗ್ತೇವೆ. ಇದು ನೀವು ನಮಗೆ ದೊಡ್ಡ ಮಾಡಿದ ಉಪಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಯಾರೆಲ್ಲ ಇವತ್ತು ಬಹುಶಃ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ತಾವು ತಮ್ಮ ಮುಖ್ಯ PT ಮಾಸ್ಟರ್ಗಳ ಮುಖಾಂತರ ಈ ಒಂದು ಕ್ರೀಡೆ ಭಾಗವಹಿಸುವಂಥ ಅವಕಾಶ ತಾವೆಲ್ಲ ಪಡ್ಕೊಂಡಿದ್ದೀವಿ. ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ದೊಡ್ಡ ಮಟ್ಟದ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಗೆಲುವು ಮತ್ತು ಸೋಲು ಸ್ವಾಭಾವಿಕ, ಅದು ನಿಮ್ಮ ಭಾಗವಹಿಸುವಿಕೆ ಅದು ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಒಲಿಂಪಿಕ್ ಸಂಸ್ಥೆಯಲ್ಲಿ ಜಿಲ್ಲೆಯವರಿಗೆ ಈ ರೀತಿಯ ಕ್ರೀಡಾಕೂಟವನ್ನು ಆಯೋಜಿಸುವ ಮುಖ್ಯ ಉದ್ದೇಶ ಅಂತ ಹೇಳಿದರೆ ನಿಮ್ಮ ಭಾಗವಹಿಸುವಿಕೆ, ನಿಮ್ಮ ಸಂತೋಷ ಒಂದು ಕಾರ್ಯಕ್ರಮ ಮತ್ತು ನಿಮ್ಮೊಂದು ಕಾಂಪಿಟಿಷನ್ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಗ್ರಾಮದಲ್ಲಿ ಹೋಬಳಿಯಲ್ಲಿ ತಮ್ಮ ತಳಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿ ಮತ್ತು ಯುವಕರಿಗೆ ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಪ್ರೋತ್ಸಾಹ ಆಗಬೇಕು. ಅವರು ಕೂಡ ಕ್ರೀಡೆ ತಮ್ಮ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ತಾವೆಲ್ಲರೂ ಕೂಡ ಒಂದು ಪ್ರೇರಣೆಯ ಒಂದು ಶಕ್ತಿ ಆಗಬೇಕಂತೇಳಿ ಬಹುಶಃ ತಮ್ಮನ್ನೆಲ್ಲ ಎಟ್ಟುಗಡಿಸಿದ್ದಾರೆ. ಅದರಿಂದ ಅತ್ಯಂತ ಯಶಸ್ವಿಯಾಗಿ ಅಂತ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ಇವತ್ತು ನಾನು ಜಿಲ್ಲೆಯಿಂದ ಇದು ಸ್ಪೀಕರ್ ಆಗಿದ್ದೇನೆ. ನಾವು ಶಾಸಕ ಮಿತ್ರರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಬಹುಶಃ ಈ ಒಂದು ಕ್ರೀಡಾಕೂಟದ 2025 ಕ್ರೀಡಾಕೂಟದ ಸವಿ ನೆನಪಿಗಾಗಿ ಈ ಒಂದು ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಲು ವಿಶೇಷವಾದ ಒಂದು ಪ್ರಯತ್ನ ಸನ್ಮಾನ್ಯ ಮುಖ್ಯಮಂತ್ರಿಗೆ ಒಂದು ಬಹುಶಃ ನಮ್ಮ ಅಭಿವೃದ್ಧಿಯ ಒಂದು ನಕೇಶೆಯನ್ನು ಕೊಟ್ಟು ಅನುದಾನ ಬಿಡುಗಡೆ ಮಾಡಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ಮಾಡುವ, ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಂಪೂರ್ಣವಾದ ಸಹಕಾರ ಕೊಟ್ಟು ಮುಂದಿನ ವರ್ಷದ ಒಂದು ಮಾದರಿಯಾದ ಮಂಗಲ ಕ್ರೀಡಾಂಗಣವಾಗಿ ನಮಗೆ ಅದು ಅಭಿವೃದ್ಧಿ ಆಗ್ತದೆ. ಅದು ನಿಮ್ಮೆಲ್ಲರ ನೆನಪಿಗೋಸ್ಕರ ಇಲ್ಲಿ ನಮಗೆ ಅದು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ನಿಮಗೆಲ್ಲ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಭಾಗವಹಿಸಲು ಪ್ರೋತ್ಸಾಹ ಕೊಟ್ಟ ನಿಮ್ಮ ತಂದೆ ತಾಯಂದಿರಿಗೆ ಅವರಿಗೆ, ನಿಮ್ಮ ಶಾಲೆ ಮುಖ್ಯ ಶಿಕ್ಷಕ ವರ್ಗದವರಿಗೆ, ನಿಮ್ಮಲ್ಲಿಂದ ದೈಹಿಕ ಶಿಕ್ಷಕ ವರ್ಗದವರಿಗೆ, ನಮ್ಮ ಮಿತ್ರರಿಗೆ, ನಿಮ್ಮನ್ನು ಮುಟ್ಲಿಕ್ಕೆ ಯಾರೆಲ್ಲ ನಿಮಗೆ ಸಹಕಾರ ಮಾಡಿದಾರ ಅವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಗೆಲ್ಲರಿಗೂ ಕೂಡ ನನ್ನ ಅತ್ಯಂತ ಶುಭಾಶಯ ಸಲ್ಲಿಸಿ, ಇವತ್ತು ನಮ್ಮನ್ನು ನೋಡಿಕೊಂಡು ನೀವು ಅಲ್ಲಿ ಸಂತೋಷ ಪಡೋದಲ್ಲ, ನಿಮ್ಮಷ್ಟು ದೊಡ್ಡವರಾಗ ನಾನು ಕೂಡ ಇದೇ ಗ್ರೌಂಡಲ್ಲೇ ಕೂತ್ಕೊಂಡಿದ್ದೆ. ನಮ್ಮಷ್ಟು ದೊಡ್ಡವರಾಗ ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಎಲ್ಲ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜಿಸಲಾಗಿದೆ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದಕ್ಕೆ ನಾನು ಮತ್ತೊಮ್ಮೆ ನಿಮಗೆ ಶುಭಾಶಯ ಸಲ್ಲಿಸಿ ಈ ಕ್ರೀಡಾಕೂಟ ಆಯೋಜಿಸಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ನಾನು ಸಲ್ಲಿಸಿಕೊಂಡು ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್. ಮಂಗಳೂರಿನ ಈ ಒಂದು ಮಂಗಳ ಕ್ರೀಡಾಂಗಣದಲ್ಲಿ ಭಾಳ ಅಭೂತಪೂರ್ವವಾದಂಥ ಒಂದು ಕರ್ನಾಟಕ ಕ್ರೀಡಾಕೂಟವನ್ನು ಭಾಳ ಯಶಸ್ವಿಯಾಗಿ ಆಯೋಜನೆ ಮಾಡಿ ಭಾಳ ಒಳ್ಳೆಯ ರೀತಿಯಲ್ಲಿ ಉದ್ಘಾಟನಾ ಸಮಾರಂಭ ಭಾಳ ಯಶಸ್ವಿಯಾಗಿ ಕೈಗೊಂಡಿದ್ದೀರಿ. ಹಾಗಾಗಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಮಂಗಳೂರಿನ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ನಾನು ಈಗಾಗಲೇ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಶಾಸಕರಾಗಿರುವಂಥ ಗೌರವಾನ್ವಿತ ಗೋವಿಂದರಾಜ್ ಅವರ ಹತ್ರ ಮಾತಾಡ್ತಾ ಇದ್ದೀನಿ. ಈ ಒಂದು ಕಾರ್ಯ ಎಷ್ಟೊಂದು ಯಶಸ್ವಿಯಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಒಂದು ಗೋವಿಂದರಾಜ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು, ಒಂದು ಅವರು ಈ ಒಂದು ಫಿಬಾ ಏಷ್ಯಾ ಮತ್ತು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರು, ಅದರ ಒಟ್ಟಿಗೆ ವಿಧಾನ ಪರಿಷತ್ ಸದಸ್ಯರು. ಹಾಗಾಗಿ ಅವರಿಗೆ ಒಂದು ವಿಶೇಷವಾಗಿ ಒಂದು ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ ಮಂಗಳೂರಿಗೆ ಆಯೋಜನೆ ಮಾಡುವಂಥ ದೃಷ್ಟಿಯಲ್ಲಿ ತಮಗೆ ಭಾಳ ಹೆಚ್ಚಿನ ಶಕ್ತಿ ದೊರಕಿದೆ. ನಾನು ಗೋವಿಂದರಾಜ್ ಸರ್ ಅವರಿಗೆ ಈ ಮಂಗಳೂರಿಗೆ ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ತಮ್ಮ ಪ್ರಮುಖ ಪಾತ್ರ ಇದೆ. ಹಾಗಾಗಿ ತಮಗೆ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಈಗಾಗಲೇ ತಾವು ಪ್ರಾಸ್ತಾವಿಕದಲ್ಲಿ ಹೇಳಿದಂಥ ರೀತಿಯಲ್ಲಿ ಅವತ್ತು ಪ್ರಾರಂಭದ ದಿನಗಳಲ್ಲಿ ಬಜೆಟ್ನಲ್ಲೇ ಒಂದು 5 ಕೋಟಿ ರೂಪಾಯಿಯನ್ನು ನಿಗದಿ ಮಾಡಬೇಕು ಅಂತ ಹೇಳಿದ್ರೆ ಸರಿಸುಮಾರು 8 ತಿಂಗಳ ಹಿಂದೆ ತಾವು ಈ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರಿಸಬೇಕು ಅಥವಾ ಕರ್ನಾಟಕದಲ್ಲಿ ಎಲ್ಲಿ ನಡೆಸೋದು ಕೂಡ ಸರ್ಕಾರದಿಂದ ವಿಶೇಷವಾದಂಥ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿದಿರಿ. ಹಾಗಾಗಿ ಇದೊಂದು ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯಗಳು. ಈಗಾಗಲೇ ನಮ್ಮ ಸಭಾಧ್ಯಕ್ಷರು ಒಂದು ಮಾತನ್ನು ಹೇಳಿದರು. ಭಾಳ ಪುರಾತನವಾದಂಥ ಈ ಒಂದು ಕ್ರೀಡಾಂಗಣ ಈಗಾಗಲೇ ಈ ಹಿಂದೆ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಕ್ರೀಡಾಂಗಣದ ಅಭಿವೃದ್ಧಿಗಳಾಗಿದೆ. ಒಂದು ಸಣ್ಣ ಅಭಿವೃದ್ಧಿಗಳಾಗಿ ಒಂದು 10 ಕೋಟಿ ರೂಪಾಯಿಯಲ್ಲಿ ಒಂದು ಉತ್ತಮವಾದಂಥ ಗ್ಯಾಲರಿ ಮತ್ತು ಒಂದು ಜಿಮ್ಮನ್ನು ಎಲ್ಲವೂ ನಾವು ಮಾಡಿಕೊಂಡಾಗಿದೆ. ಆದರೂ ಸಂಪೂರ್ಣ ಈ ಕ್ರೀಡಾಂಗಣದ ಸುತ್ತು ಆ ರೀತಿಯ ಒಂದು ವಿಶೇಷವಾದಂಥ ಕ್ರೀಡಾಂಗಣ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಈಗಾಗಲೇ ಈ ಹಿಂದೆ ಸ್ಮಾರ್ಟ್ ಸಿಟಿಯಲ್ಲಿ ನಾವು ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದೇವೆ. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಒಂದು ಘೋಷಣೆ ಮಾಡಿಕೊಂಡು ಒಂದು ವಿಶೇಷವಾಗಿ ಈ ಕ್ರೀಡಾಂಗಣ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು
ಕ್ರೀಡೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ತಾವು ಕೂಡ ಒಂದು ವಿಶೇಷವಾಗಿ ಒಂದು ಘೋಷಣೆಯನ್ನು ಮಾಡಬೇಕು ಅಂತ ಹೇಳೋದಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ತಾ, ಇವತ್ತು ಮಂಗಳೂರಿಗೆ ಈ ಕಾರ್ಯಕ್ರಮಗಳು ಬಂದಂಥ ಸಂದರ್ಭದಲ್ಲಿ, ಈ ಒಂದು ವಿಶೇಷವಾದಂಥ ಕ್ರೀಡಾಕೂಟ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಸಾವಿರಾರು ಕ್ರೀಡಾಪಟುಗಳಿಗೆ ಮತ್ತು ಬೇರೆ ಬೇರೆ ರಾಜ್ಯದ ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದ ಅವಕಾಶಗಳು ಬರುವಂಥದ್ದಾಗುತ್ತೆ. ಅದರ ಮುಖಾಂತರ ಅವರಿಗೆ ಜೀವನದ ಯಶಸ್ಸು ಕಾಣಲಿಕ್ಕಾಗತ್ತೆ. ಹಾಗಾಗಿ ಇದು ಕ್ರೀಡಾಕೂಟ ಯಶಸ್ಸಾಗಿದೆ, ಒಳ್ಳೆಯದಾಗಿದೆ. ನಾನು ಪ್ರಪ್ರಥಮವಾದಂಥ ಇಂಥ ಒಂದು ವಿನೂತನ ರೀತಿಯ ಕ್ರೀಡಾಕೂಟ ಮಂಗಳೂರಿನಲ್ಲಿ ಬಹಳಷ್ಟು ವರ್ಷಗಳಲ್ಲಿ ನಾನು ಕಾಣಲಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ತಾವಿಲ್ಲಿ ಬಂದು ಇದನ್ನು ಉದ್ಘಾಟನೆ ಮಾಡಿದಿರಿ ಮತ್ತು ನಮ್ಮ ಸಭಾಧ್ಯಕ್ಷರು, ಉಸ್ತುವಾರಿ ಸಚಿವರು ಎಲ್ಲರೂ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಕೂಡ ವಿಶೇಷವಾಗಿ ಸಹಕಾರವನ್ನು ಕೊಟ್ಟಿದ್ದೀರಿ. ಇದರ ಮುಖಾಂತರ ಒಳ್ಳೆಯ ಕ್ರೀಡಾಕೂಟವನ್ನು ನಮ್ಮ ಮುಂದಿನ 4-5 ದಿವಸಗಳ ಕಾಲ ನಡೆಯಲಿ. ಕರ್ನಾಟಕ ಕ್ರೀಡಾಕೂಟ 2025 ಆರಂಭಗೊಂಡಿದೆ ಎಂದು ಘೋಷಿಸುತ್ತೇನೆ. ಸೌಲಭ್ಯಗಳು ಇಲ್ಲದೇ ಇರೋದ್ರಿಂದ ಬೆಂಗಳೂರಿನಲ್ಲಿ 2 ಕ್ರೀಡೆಗಳು ನಡೀತವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 12 ಕ್ರೀಡೆಗಳು, ಉಡುಪಿನಲ್ಲಿ 11 ಕ್ರೀಡೆಗಳು, ಒಟ್ಟು 25 ಕ್ರೀಡೆಗಳು ನಡೀತಾ ಇದ್ದಾವೆ. 25 ಕ್ರೀಡೆಗಳಲ್ಲಿ ಸುಮಾರು 4,500 ಕ್ರೀಡಾಪಟುಗಳು ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೇನೆ ನಿಮ್ಮೆಲ್ಲರಿಗೂ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಇತರ ಎಲ್ಲ ಸ್ನೇಹಿತರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಗಳೂರು ಮತ್ತು ಉಡುಪಿ 2 ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ 2 ಜಿಲ್ಲೆಗಳಲ್ಲೂ ಕೂಡ ಈ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಾ ಇದೆ. ಇದಕ್ಕೆ ಸರ್ಕಾರದಿಂದ ಸುಮಾರು 5 ಕೋಟಿ ರೂಪಾಯಿಗಳನ್ನ ಅನುದಾನವನ್ನು ನೀಡಿದ್ದೇವೆ. ಗೋವಿಂದರಾಜ್ ಅವರು 5 ಕೋಟಿ ಸಾಕು ಅಂತ ಹೇಳಿದ್ರು, ಅದರಿಂದ 5 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಇನ್ನು ಈ ಕ್ರೀಡೆಗೆ ಪ್ರೋತ್ಸಾಹಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳು ನಡೀತವೆ. ನೀವೆಲ್ಲರೂ ಕೂಡ ಇವತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ. ಇತ್ತೀಚೆಗೆ ಮಿನಿ ಒಲಿಂಪಿಕ್ ಕ್ರೀಡಾಕೂಟ ನಡೆಯಿತು, ಅದರಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ಸುಮಾರು 5,000 ಕ್ರೀಡಾಪಟುಗಳು ಆ ಮಿನಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು.
ಇಲ್ಲಿ ಸುಮಾರು 4,500 ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ, ಇನ್ನೂ ಹೆಚ್ಚಿನ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅವಕಾಶ ಸಿಕ್ಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕ್ರೀಡೆಯಲ್ಲಿ ಗೆಲ್ಲಲು ಸೋಲದು ಸ್ವಾಭಾವಿಕ, ಆದರೆ ಕ್ರೀಡೆ ಭಾಗವಹಿಸಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಅವಕಾಶಗಳೇ ಇಲ್ಲದೆ ಹೋದರೆ, ವೇದಿಕೆನೇ ಇಲ್ಲದೆ ಹೋದರೆ ಭಾಗವಹಿಸಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಕ್ರೀಡಾಕೂಟವನ್ನು ಏರ್ಪಡಿಸಿ ಎಲ್ಲ ಕ್ರೀಡಾಪಟುಗಳಿಗೆ, ಆಸಕ್ತಿ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಈ ಸಂದರ್ಭದಲ್ಲಿ ಗೋವಿಂದರಾಜ್ ಅವರು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು, ಅವರು ಒಂದು ಮಾತನ್ನು ಹೇಳಿದರು. ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ಕ್ರೀಡಾಪಟುಗಳಿಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ಕ್ರೀಡಾಪಟುಗಳಿಗೆ ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂಥ, ಹಾಜರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಕರ್ನಾಟಕದಿಂದ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ಕ್ರೀಡಾಪಟುಗಳಿಗೆ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಈ ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ವೇದವಾಸ ಕಾಮತ್ರವರು ಮಾತನಾಡುವಾಗ ಹೇಳಿದರು, ನಮ್ಮ ಕ್ರೀಡಾಂಗಣ ಹಿಂದೆ ಎಲ್ಲ ಅಭಿವೃದ್ಧಿ ಆಗಿತ್ತು, ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕಾಗಿದೆ, ಅದಕ್ಕೋಸ್ಕರ ಹೆಚ್ಚು ಹಣವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಕ್ರೀಡಾಂಗಣ ಅಭಿವೃದ್ಧಿಗೆ ನಾನು ನಮ್ಮ ಸರ್ಕಾರದ ವತಿಯಿಂದ ಮುಂದಿನ ಬಜೆಟ್ನಲ್ಲಿ 3 ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೆ ಒದಗಿಸ್ಕೊಡ್ತಕ್ಕಂಥದ್ದು. ಉಡುಪಿ ಕ್ರೀಡಾಂಗಣಕ್ಕೂ ಕೂಡ 3 ಕೋಟಿ ರೂಪಾಯಿಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ದಿನೇಶ್ ಗುಂಡೂರಾವ್ ಹೇಳಿದ್ರು, ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ನಿಮ್ಮ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿದ್ದರೆ ಕ್ರೀಡೆಯಿಂದ ಮಾತ್ರ ಅದು ಸದೃಢ ಆಗಲಿಕ್ಕೆ ಸಾಧ್ಯ. ಯಾರು ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ, ಈಗ ಅಭಯ್ ಚಂದ್ರ ಕ್ರೀಡಾಪಟು ಅಲ್ಲ, ನೀನು ಹಿಂದೆ ವಿದ್ಯಾರ್ಥಿಯಾಗಿದ್ದಾಗ ಇರಬೇಕು ಅನ್ನೋ ಕಾಣಿಸುತ್ತೆ, ಈಗಲೂ ಇದೆಯಾ? ಈಗೇನು 70 ವರ್ಷ ಆಯ್ತಲ್ಲ, ಇನ್ನೇನು ಮಾಡ್ತೀಯ? 75. ಅದಕ್ಕೆ ಗಟ್ಟಿಯಾಗಿರೋದು, ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ಗಟ್ಟಿಯಾಗಿರೋದು, ಆರೋಗ್ಯವಾಗಿರ್ತಕ್ಕಂಥ. ನೀವೆಲ್ಲರೂ ಕೂಡ ಆರೋಗ್ಯವಾಗಿ ಇರಬೇಕಾದ್ರೆ ನೋಡಿ, ಕ್ರೀಡೆಯಲ್ಲಿ ಕ್ರೀಡಾಪಟುಗಳಾಗಿರ್ತಕ್ಕಂಥವ್ರು, ಕ್ರೀಡಾಪಟುಗಳಾಗಿಲ್ಲದೆ ಇರ್ತಕ್ಕಂಥವ್ರು, ಇವ್ರ ವ್ಯತ್ಯಾಸ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ದೈಹಿಕವಾಗಿ ಮಾನಸಿಕವಾಗಿ ಇವ್ರ ವ್ಯತ್ಯಾಸವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಕ್ರೀಡಾಪಟುಗಳು ಹೆಚ್ಚು ಆರೋಗ್ಯವಾಗಿ ಇರಲಿಕ್ಕೆ ಬೇರೆಯವ್ರಿಗಿಂತ ಹೆಚ್ಚು ಆರೋಗ್ಯವಾಗಿರ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೋಸ್ಕರವಾಗಿ ನೀವು ಕ್ರೀಡೆಯಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ರಾಜ್ಯ ಸರ್ಕಾರ ಕ್ರೀಡೆಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಬಯಸ್ತದೆ, ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಬಯಸ್ತದೆ. ಹಣಕಾಸಿನ ಪ್ರೋತ್ಸಾಹ ಇರ್ಬೋದು, ಬೇರೆ ರೀತಿಯ ಪ್ರೋತ್ಸಾಹ ಇರ್ಬೋದು, ಮತ್ತು ಕ್ರೀಡಾಂಗಣಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇರ್ಬೋದು, ತರಬೇತುದಾರರನ್ನು ಸಜ್ಜುಗೊಳಿಸ್ತಕ್ಕಂಥ ಕೆಲಸ ಇರ್ಬೋದು. ಈ ಎಲ್ಲ ಕೆಲಸಗಳನ್ನು ಕೂಡ ನಮ್ಮ
ಸರ್ಕಾರ ಮಾಡ್ತದೆ, ಎಲ್ಲ ಸಹಕಾರವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಇಲ್ಲಿ ಹೆಚ್ಚು ಜನ ಭಾಗವಹಿಸ್ತಾ ಇದ್ದೀರಿ. ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ, ಸರ್ಕಾರಿ ನೌಕರಿಯಲ್ಲಿ ಉದ್ಯೋಗ ಕೊಡಬೇಕಾದ್ರೆ 2% ಒಟ್ಟಾರೆ ಎಲ್ಲ ಇಲಾಖೆಗಳಲ್ಲೂ ಕೂಡ 2% ಪೊಲೀಸು, ಅರಣ್ಯ ಇಲಾಖೆ, ಎಲ್ಲ ಇಲಾಖೆಗಳಿರ್ಬೋದು. ಆಮೇಲೆ ಎಲ್ಲಿ ಯೂನಿಫಾರ್ಮ್ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಲ್ಲಿ 3%, ಇತರ ಇಲಾಖೆಗಳಲ್ಲಿ 2% ನಿಮಗೆ ರಿಸರ್ವೇಶನ್ ಅನ್ನ ಕೊಡ್ತಕ್ಕಂಥದನ್ನ ಮಾಡ್ತೇವೆ. ಜೊತೆಗೆ ಒಲಿಂಪಿಕ್ ನಲ್ಲಿ ಭಾಗವಹಿಸಿ ಪದಕ ಪಡೆದವರಿಗೆ, ಯಾವುದೇ ಪದಕ ಪಡೆದವರಿಗೆ 6 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತೇವೆ. ಆಮೇಲೆ ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕ ಪಡೆದರೆ ಅವರಿಗೆ 5 ಕೋಟಿ 50 ಲಕ್ಷ ಮೊದಲು 25 ಲಕ್ಷ ಕೊಡ್ತಾ ಇತ್ತು, ಈಗ 50 ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದನ್ನು ಮಾಡ್ತೇವೆ. ಆಮೇಲೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕ ಪಡೆದರೆ ಅವ್ರಿಗೂ ಕೂಡ 50 ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದನ್ನು ಮಾಡ್ತೇವೆ. ಸೊ ಅದರಿಂದ ನೀವು ಇಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂತಂದ್ರೆ, ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿಗೆ ಪ್ರೇರಣೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಬೇರೆಯವರಿಗೆ ಪ್ರೇರಣೆ ಆಗಬೇಕು, ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಬೇಕು, ಬೇರೆ ಕ್ರೀಡಾಪಟುಗಳಿಗೆ ಪ್ರೇರಣೆ ಆಗಬೇಕು. ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಕ್ರೀಡೆಗೆ, ಯುವ ಸಬಲೀಕರಣಕ್ಕೆ ಸರ್ಕಾರ, ನಾನು ಹೇಳಿದ್ದೀನಿ ಗೋವಿಂದರಾಜಿಗೆ, ನೀವು ಎಷ್ಟು ಹಣ ಕೇಳಿದ್ರು ಕೂಡ ಕೊಡ್ತೇನೆ, ಆದರೆ ರಿಸಲ್ಟ್ ಬರಬೇಕು ಅಂತಕ್ಕಂಥ ಮಾತುಗಳನ್ನೇ ಹೇಳಿದ್ದೀನಿ. ಹಣ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ, ಆದರೆ ರಿಸಲ್ಟ್ ಬರಬೇಕಲ್ಲ. ಆ ರಿಸಲ್ಟ್ ಅನ್ನ ಕೊಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ಕ್ರೀಡಾಪಟುಗಳಿಗೆ. ಅದನ್ನ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಉದ್ಘಾಟನೆ ಆಗಿದೆ, ಅಧಿಕೃತವಾಗಿ ಉದ್ಘಾಟನೆ ಆಗಿದೆ ಕ್ರೀಡಾಕೂಟ. ನಾನು ಅತ್ಯಂತ ಸಂತೋಷದಿಂದ ಈ ಕ್ರೀಡಾಕೂಟ 2025 ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡಿ 7 ದಿನ ನಡೀತದಲ್ಲ, 7 ದಿನ, ಆ 7 ದಿನಗಳಲ್ಲಿ 25 ಕ್ರೀಡೆಗಳು ನಡೀತವೆ. ಎಲ್ಲ ಕ್ರೀಡೆಗಳಲ್ಲೂ ಕೂಡ ನೀವು ಭಾಗವಹಿಸಬೇಕು, ಪದಕ ಪಡ್ಕೋಬೇಕು. ಯಾಕಂದ್ರೆ ಪದಕ ಪಡ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಏಕಾಗ್ರತೆ, ತರಬೇತಿ ಮತ್ತೆ ಶ್ರಮ, ಇದು ಇದ್ದಾಗ ಮಾತ್ರ, ಗುರಿ ಇದ್ದಾಗ ಮಾತ್ರ ಪದಕ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನ ಕೋರಿ ಎಲ್ಲರೂ ಪದಕ ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ಈ ಕ್ರೀಡಾಕೂಟವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ, ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆಯೇ ದೀಕ್ಷಿತಾ ರಾಮಕೃಷ್ಣ ಗೌಡ ಅವರ ಜೊತೆ ರಶ್ಮಿತಾ ಆಚಾರ್, ಕರ್ನಾಟಕ ರಾಜ್ಯ ವೇಟ್ ಲಿಫ್ಟಿಂಗ್ ಅಸೋಸಿಯೇಷನ್ ನಲ್ಲಿ ನಡೆದ ಯೂತ್ ಆಯುಷ್ ಪ್ರಾಂಜಲ್.
ಇದು ಎಲ್ಲ ಕ್ರೀಡಾಪಟುಗಳಿಗೆ ಮರೆಯಲಾರದಂತಹ ಕ್ಷಣ. ಖುದ್ದು ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಎಲ್ಲ ಕ್ರೀಡಾಪಟುಗಳಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಕ್ರೀಡಾಕೂಟದ ಮತ್ತೊಂದು ಪ್ರಮುಖ ಘಟ್ಟ ಉದ್ಘಾಟನಾ ಸಮಾರಂಭದಲ್ಲಿ ಕ್ರೀಡಾ ಜ್ಯೋತಿಯ ಆಗಮನವಾಗಿದೆ. ಅದನ್ನು ಸ್ವೀಕರಿಸಲಾಗುತ್ತೆ, ಆನಂತರ ಹಸ್ತಾಂತರಗೊಳಿಸಲಾಗುತ್ತೆ. ಜೋರಾದ ಕರ್ನಾಟಕವನ್ನು ಮಾಡಿ, ಯಾಕೆಂದರೆ ವೇದಿಕೆಯ ಕಾರ್ಯಕ್ರಮದ ನಂತರ ಗುರು ಕಿರಣ್